ಇನ್ನು ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿಯನ್ನು ಮಾರ್ತಾ ಇದ್ದಂತಹ ಯುವತಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸ್ಟಾರ್ ಆಗಿದ್ದಾಳೆ. ಮೊನಾಲಿಸಾ ಅನ್ನೋ ಹೆಸರು ಎಲ್ಲೆಲ್ಲೂ ಕೂಡ ಸೆನ್ಸೇಷನ್ ಆಗಿದೆ. ಎಲ್ಲರ ಮನಸ್ಸು ಕದ್ದಿರುವಂತಹ ಮೊನಾಲಿಸಾ ಈಗ ಬಾಲಿವುಡ್ಗೆ ಕಾಲಿಡ್ತಾ ಇದ್ದಾಳೆ. ಸೋಷಿಯಲ್ ಮೀಡಿಯಾಗಿರೋ ತಾಕತ್ತೇ ಅಂಥದ್ದು. ಜಸ್ಟ್ ಒಂದು ಪೋಸ್ಟ್ ಎಲ್ಲೋ ಇದ್ದವರನ್ನ ರಾತ್ರಿ ಕಳೆದು ಬೆಳಗಾಗೋದ್ರೊಳಗೆ ಸ್ಟಾರ್ ಆಗಿಸಿ ಬಿಡತ್ತೆ. ಹಲವರ ಜೀವನವೇ ಬದಲಾಗಿ ಹೋಗ್ಬಿಡತ್ತೆ. ಕೆರೆ ಕೊಂಟಿಯಲ್ಲಿ ಸುತ್ತಾಡಿ ಕುರಿ ಮೇಯಿಸ್ತಿದ್ದ ಹನುಮಂತ ಸಿಂಗರ್ ಆಗಿ ಬಿಗ್ ಬಾಸ್ ವರೆಗೂ ಬಂದಿತ್ತು. ರೈಲ್ವೆ ಸ್ಟೇಷನ್ ನಲ್ಲಿ ಭಿಕ್ಷೆ ಬೇಡ್ತಿದ್ದ ರಾನು ಮಂಡಲ್ ತೇರಿ ಮೇರಿ ಹಾಡಿನ ಮೂಲಕ ರಾತ್ರೋರಾತ್ರಿ ಸ್ಟಾರ್ ಆಗಿತ್ತು. ಒಂದು ಕಣ್ಸನ್ನೆಯಿಂದ ಪ್ರಿಯಾ ವಾರಿಯರ್ ಸ್ಟಾರ್ ಆಗಿತ್ತು. ಎಲ್ಲವೂ ಸಾಧ್ಯವಾಗಿಸಿದ್ದು ಇದೇ ಸೋಷಿಯಲ್ ಮೀಡಿಯಾ. ಈಗ ಪ್ರಯಾಗ್ರಾಜ್ನ ಮಹಾಕುಂಭಮೇಳದಲ್ಲಿ ರುದ್ರಾಕ್ಷಿ ಹಾರ ಮಾರ್ತಿದ್ದ ಹುಡುಗಿಗೆ ಇದೇ ಸಾಮಾಜಿಕ ಜಾಲತಾಣದಿಂದ ಅದೃಷ್ಟ ಕುಲಾಯಿಸಿದೆ. ವೈರಲ್ ಮೊನಾಲಿಸಾ ಹುಡುಗಿಗೆ ಬಾಲಿವುಡ್ನಿಂದ ಆಫರ್ ಬಂದಿದೆ. ಮೊನಾಲಿಸಾ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಟ್ವಿಟರ್ ಎಲ್ಲೇ ನೋಡಿದ್ರು ಈ ಅಂದದ ಬೆಡಗಿಯ ದೇಹವ, ಬೆಕ್ಕಿನಂತಹ ಕಣ್ಣು, ನಾಚುವಂತಹ ನಗು, ಮೂಗುತಿ, ವಯ್ಯಾರ, ಎಷ್ಟೇ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ಸೌಂದರ್ಯ, ಆಗಿನ ಹರಿಯದ ಐಶ್ವರ್ಯ ರೈಗೆ ಹೋಲುವಂತಹ ಚೆಲುವು. ಮಹಾಕುಂಭಮೇಳದಲ್ಲಿ ಕಣ್ಣು ಹಾಯಿಸಿದಷ್ಟು ಕೋಟ್ಯಾಂತರ ಜನ ಕಾಣ್ತಾರೆ. ಆದರೆ ಕೋಟಿ ಕೋಟಿ ಜನರ ಮಧ್ಯೆ ಆಕರ್ಷಣೆಯಾಗಿದ್ದು ಮೂಗುತಿ ಸುಂದರಿ ಮೊನಾಲಿಸಾ. ರುದ್ರಾಕ್ಷಿಹಾರ ವ್ಯಾಪಾರಕ್ಕೆ ಅಂತ ಇಂದೋರ್ನಿಂದ ಬಂದಿದ್ದ ಯುವತಿ ಅದೊಬ್ಬರ ಮೊಬೈಲ್ ಕ್ಯಾಮೆರಾಗೆ ಸೆರೆಸಿಕ್ಕಿ ಸೋಷಿಯಲ್ ಮೀಡಿಯಾದಲ್ಲಿ ಫೇಮಸ್ ಆದ್ಲು. ಎಷ್ಟು ಮಟ್ಟಿಗಂದ್ರೆ ಕುಂಭಮೇಳದಲ್ಲಿ ಮೊನಾಲಿಸಾ ಎಲ್ಲಿದ್ದಾಳೆ ಅಂತ ಜನ ಹುಡುಕಿಕೊಂಡು ಹೋಗ್ತಿದ್ರು. ಮೊನಾಲಿಸಾ ಜೊತೆಗೆ ಸೆಲ್ಫ್ಗೆ ಮುಗಿಬಿದ್ದಿದ್ರು. ಇಂಟರ್ವ್ಯೂಗೆ ಅನೇಕರು ಹಿಂದೆ ಬಿದ್ದಿದ್ರು. ಇದರಿಂದ ಹೊಟ್ಟೆಪಾಡಿನ ವ್ಯಾಪಾರಕ್ಕೆ ತೊಂದರೆಯಾಗಿ ಮೊನಾಲಿಸಾ ಪರದಾಡಿದ್ರು. ಕಾಟ ತಪ್ಪಿಸಿಕೊಳ್ಳೋಕಾಗದೆ ಮುಖ ಮುಚ್ಕೊಂಡು ಓಡಾಡುವಂತಾಯ್ತು. ಮೊನಾಲಿಸಾ ಮೇಲೆ ಬಾಲಿವುಡ್ ಕಣ್ಣು. ಐಶ್ವರ್ಯ ರೈ ಎಂದೇ ಸೋಷಿಯಲ್ ಮೀಡಿಯಾದಲ್ಲಿ ಈ ಚೆಲುವೆ ಫೇಮಸ್ ಆಗಿದ್ದಾಳೆ. ಇದೀಗ ಬಾಲಿವುಡ್ ಕಣ್ಣು ಮೊನಾಲಿಸಾ ಮೇಲೆ ಬಿದ್ದಿದ್ದು ಸಿನಿಮಾದಲ್ಲಿ ನಟನಿಗೆ ಆಫರ್ ಕೂಡ ಬಂದಿದೆ. ನಿರ್ದೇಶಕ ಸನೋಜ್ ಮಿಶ್ರಾ ನಿರ್ದೇಶನದ ಡೈರಿ ಆಫ್ ಮಣಿಪುರ್ ಹೆಸರಿನ ಸಿನಿಮಾದಲ್ಲಿ ನಾಯಕಿ ಆಗ್ತಿದ್ದಾರೆ. ಇದಕ್ಕಾಗಿ ಮೊನಾಲಿಸಾ ಲುಕ್ ಟೆಸ್ಟ್ ಕೂಡ ನಡೆಸಲಾಗಿದೆ. ಮೇಕ್ ಓವರ್ ವಿಡಿಯೋ ಸಖತ್ ವೈರಲ್ ಆಗ್ತಿದೆ. ಕುಂಭಮೇಳದಲ್ಲಿ ಜನರಿಂದ ಬೇಸತ್ತು ಇಂದೋರ್ಗೆ ವಾಪಸ್ಸಾಗಿದ್ದಾರೆ ಮೊನಾಲಿಸಾ. ಆದ್ರೆ ಹೀಗೆ ಬಂದ ಮೊನಾಲಿಸಾ ಈಗ ಮಣಿ ಮಾರುವ ಹುಡುಗಿಯಾಗಿ ಉಳಿದಿಲ್ಲ. ಬದಲಿಗೆ ಮಾಡೆಲ್ ಆಗಿದ್ದಾರೆ. ಬಣ್ಣದ ಮೋಹಕ್ಕೆ ಸಿಲುಕಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಜನರ ಹಾರ್ಟ್ ಕದ್ದಿದ್ದಾಳೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.